ವೈಟ್ ಫ್ಯಾಟ್ ಸೇರಿದಷ್ಟು ರೋಗಕ್ಕೆ ಮೂಲ ಕಾರಣ. ಬ್ರೌನ್ ಫ್ಯಾಟ್ ಅಂತ ಹೇಳಿದ್ರೆ ಎರಡು ವ್ಯತ್ಯಾಸ ಇದೆ. ಬ್ರೌನ್ ಫ್ಯಾಟ್ ಅಂತ ಹೇಳಿದ್ರೆ ಅದು ತೊಂದರೆ ಆಗಲ್ಲ. ವೈಟ್ ಫ್ಯಾಟ್ ಎಸ್ಪೆಷಲಿ ನಮ್ಮ ಈ ಕೋಳಿ ಮಾಂಸದಿಂದ ಅದು ಬೇಗ ಬೇಗ ವೃದ್ಧಿ ಆಗಬೇಕು ಅಂತೇಳಿ ನಾವು 45 ಡೇಸ್ನಲ್ಲಿ ಕೋಳಿ ರೆಡಿ ಆಗಬೇಕು. ಡೆಕ್ಸಾಮಿಥಾಸೋನ್ ಕೊಡ್ತೀವಿ ಆಹಾರ, ಅದಕ್ಕೆ ಕೊಡೋದೇ ಸ್ಟೆರಾಯ್ಡ್. ಎರಡನೇದು ಆ ಮೊಟ್ಟೆ ತಿಂದವರಿಗೆ, ಮೊಟ್ಟೆ ತಿನ್ನಬೇಡಿ ಅಲ್ಲ, ನಾಟಿ ಮೊಟ್ಟೆ ತಿನ್ನಿರಿ. ಈ ಕೋಳಿ ಮೊಟ್ಟೆ ಕೋಳಿ ತಿಂತಾ ಇದ್ದೀವಿ ಅಂತೇಳಿ ಮಾಡಿಫೈಡ್ ಜೀನ್ ಮಾಡಿಫೈಡ್ ತಿಂತಾರೆ. ಅದು ಈಗ 99% ಪ್ಯಾಕ್ಡ್ ಫುಡ್ಡು, ಬೇಕರಿ ಐಟಮ್ಸ್. ಹೆಣ್ಮಕ್ಕಳಲ್ಲಿ ಜಾಸ್ತಿ ಕ್ರೇವಿಂಗ್ ಇರೋದು ಬೇಕರಿ ಫುಡ್. ಇದು ಆದಷ್ಟು ಅವರು ಕಂಟ್ರೋಲ್ ಮಾಡಿದರೆ ಇಡೀ ಕುಟುಂಬನ ಕಂಟ್ರೋಲ್ ಮಾಡ್ಬೋದು. ಗೆಟ್ಟತನ ಇದ್ದೇ ಇರುತ್ತೆ. ಆದರೆ ಅವರು ಎಲ್ಲಿಗೆ ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಅಡಿಪೋಸ್ ಟಿಶ್ಯೂ, ಎರಡನೇದು ಬಂದು ಈ ಸ್ಲ್ಯಾಗಿನೆಸ್ ಕಡಿಮೆ ಮಾಡ್ಕೊಂಡಂಗೆ ನಮ್ಮ ಮಕ್ಕಳು ನಮ್ಮ ಯಜಮಾನರು. ತಪ್ಪಲ್ಲ, ಹಾಗಂತೇಳಿ ನಿಮ್ಮ ಆರೋಗ್ಯನೂ ಮುಖ್ಯ. ಎಸ್, ಅವರ ಆರೋಗ್ಯನೂ ಮುಖ್ಯ. ಯಾಕಂದ್ರೆ ಅವ್ರು ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿ, ಕುಟುಂಬ ಚೆನ್ನಾಗಿರುತ್ತೆ.